ನಿಂತ್ಕೊಂಡ್ಬಿಡುತ್ತೆ ಫುಲ್ ಜಾರಿಗೆ. ನೀಟಾಗಿ ಬಿಸ್ಕೆಟು ಗ್ರೈಂಡ್ ಆಗಲ್ಲ, ಅದಕ್ಕೋಸ್ಕರ ಇದನ್ನು ಸಪ್ರೇಟ್ ಮಾಡ್ಕೊಬೇಕು. ಇವೆರಡು ಸಪ್ರೇಟ್ ಮಾಡ್ಕೊಂಡಿದ್ದಾಯಿತು. ಇದನ್ನು ಗ್ರೈಂಡ್ ಮಾಡ್ಕೊಳ್ಳೋಣ. ಇದಕ್ಕೆ ಸ್ವಲ್ಪ ಶುಗರ್ ಆ್ಯಡ್ ಮಾಡಿ, ಯಾಕಂದರೆ ತುಂಬ ಸಪ್ಪೆ ಅನಿಸ್ತಿತ್ತು ಹೋದ ಸಲ, ನಮಗೆ ಸಾಕಾಗಿಲ್ಲ, ಅದಕ್ಕೋಸ್ಕರ ಸ್ವಲ್ಪ ಶುಗರ್ ಹಾಕ್ಕೊಳ್ಳೋಣ. ಇದಕ್ಕೆ ಶುಗರ್ ಆ್ಯಡ್ ಮಾಡಿಕೊಂಡು ಇದನ್ನು ಗ್ರೈಂಡ್ ಮಾಡ್ಕೊಳ್ಳೋಣ. ಈಗ ಈ ಥರ ಆಗಿದೆ, ಪೌಡರ್ ಥರ. ಸ್ವಲ್ಪ ಸಕ್ಕರೆ ಹಾಕಿರೋದಕ್ಕೆ ಹಿಂಗಾಗಿದೆ. ಇದಾಯಿತು. ಇದಕ್ಕೆ ಇವಾಗ ಇದನ್ನು ಆ್ಯಡ್ ಮಾಡ್ಕೊಳ್ಳೋಣ. ಇದನ್ನು ಆ್ಯಡ್ ಮಾಡಿಕೊಂಡು ಇದಕ್ಕೆ ಸ್ವಲ್ಪ ಬೇಕಿಂಗ್ ಸೋಡಾ, ಅದು ಹಿಂಗೆ ಉಟ್ಕೊಬೇಕಲ್ವ, ಅದಕ್ಕೋಸ್ಕರ ಬೇಕಿಂಗ್ ಸೋಡಾ ಹಾಕಬೇಕು ಸ್ವಲ್ಪ. ಈಗ ಮತ್ತೆ ಗ್ರೈಂಡ್ ಮಾಡ್ಕೊಳ್ಳೋಣ. ಈಗ ಈ ಥರ ಪೇಸ್ಟ್ ಬಂದಿದೆ. ಇದನ್ನು ಇವಾಗ ನಾವು ಪ್ಯಾನಲ್ಲಿ ಹಾಕ್ಕೊಳ್ಳೋಣ. ಇವಾಗ ಆ ಪ್ಯಾನ್ ಶೇಪಲ್ಲಿ ಬಟರ್ ಪೇಪರ್ನ ಕಟ್ ಮಾಡಿ ಆ ಪ್ಯಾನ್ಗೆ ಹಾಕಿ ಕಟ್ ಮಾಡಿ ಇಟ್ಕೊಬೇಕು. ಕಟ್ ಮಾಡಿಬಿಟ್ಟು ಅದನ್ನು ನೀಟಾಗಿ ಅದೇ ಶೇಪಲ್ಲಿ ಕಟ್ ಮಾಡಬೇಕು. ಕಟ್ ಮಾಡ್ಕೊಳ್ಳೋಣ ಇವಾಗ ಅದನ್ನು ಆ ಶೇಪಲ್ಲಿ.